ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಗುತ್ತಿಗೆದಾರರ ಆರೋಪ ಸಾಕ್ಷಿ ಆಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಮಾತೆತ್ತಿದ್ರೆ ಬಿಜೆಪಿ ಕಾಲದಲ್ಲಿ 40% ಕಮಿಷನ್ ಇತ್ತು ಅಂತ ಹೇಳ್ತಾ ಇತ್ತು. ಬಟ್ ಈಗ ಕಾಂಗ್ರೆಸ್ ಕೂಡ ಸಾಚಾ ಅಲ್ಲ, ಅಲ್ಲೂ ಕೂಡ ಕಮಿಷನ್ ತೆಗೆದುಕೊಳ್ತಿದ್ದಾರೆ ಅಂತ ನಾವಲ್ಲ, ಬದಲಾಗಿ ಗುತ್ತಿಗೆದಾರರು ಆರೋಪ ಮಾಡ್ತಿದ್ದಾರೆ. ಹಂಗಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲಾ ಕಡೆ ಕೂಡ ಕಮಿಷನ್ ನಡೀತಾ ಇತ್ತ, ಕಮಿಷನ್ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇತ್ತ. ಹಿಂಗಂತ ಗುತ್ತಿಗೆದಾರರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಕಮಿಷನ್ ಗುಮ್ಮ ಈಗ ಒಕ್ಕರಿಸಿದೆ. ಮೊದಲಿನಿಂದಲೂ ಕೂಡ ಇತ್ತು 60% ಆರೋಪ, ಈಗ ಮತ್ತೆ ಅದು ಮುಂದುವರಿತಾ ಇದೆ. ಬಿಜೆಪಿ ಮೇಲೆ 40%, ಕಾಂಗ್ರೆಸ್ನಲ್ಲಿ 60%, ಜೆಡಿಎಸ್ ಕಾಲದಲ್ಲೂ ಕೂಡ ಸುಮ್ಮನೆ ಇರಲಿಲ್ಲ ಸರ್, ಆಗ್ಲೂ ಕೂಡ ಕಮಿಷನ್ ತಗೊಳ್ತಾ ಇದ್ರು ಅಂತ ಗುತ್ತಿಗೆದಾರರು ಮೂರು ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಗಂಭೀರ ಆರೋಪ ಮಾಡ್ತಿದ್ದಾರೆ. ಗುತ್ತಿಗೆದಾರರ ಮೇಲೆ ಒತ್ತಡ ಹಾಕಿ ಇಂತಿಷ್ಟು ಕಮಿಷನ್ ಕೊಡ್ಲೇಬೇಕು ಅಂತ ಮೂರು ಪಕ್ಷದಲ್ಲಿದ್ದಂಥ ನಾಯಕರು ಕೂಡ ಒತ್ತಡ ಹಾಕ್ತಾ ಇದ್ರಂತೆ. ಹಿಂಗಂತ ಗುತ್ತಿಗೆದಾರರೇ ಆರೋಪಗಳನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಸುದ್ದಿಗೋಷ್ಠಿ ಮಾಡೋ ಮೂಲಕ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಸ್ಫೋಟಕ ವಿಚಾರಗಳನ್ನ ಕೂಡ ಬಹಿರಂಗಪಡಿಸಿದ್ದಾರೆ. ಕೆಲವೆಡೆ ಶಾಸಕರೇ ಗುತ್ತಿಗೆದಾರರಾಗ್ಬಿಟ್ಟಿದ್ದಾರೆ ಅಂತ ಆರ್ ಮಂಜುನಾಥ್ ಹೇಳಿದ್ದಾರೆ. ಲಕ್ಷ್ಮೀಶ್ವರ ಬಿಜೆಪಿ ಶಾಸಕರ ರೀತಿ ಹಲವು ಶಾಸಕರು ಕೂಡ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಬ್ರು ಇಬ್ರು ಕಮಿಷನ್ ಶಾಸಕರು ಸಿಗ್ತಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಕುಮಾರ್, ಸಹಜವಾಗಿ ಕಮಿಷನ್ ಆರೋಪ ಗುತ್ತಿಗೆದಾರರು ಮೂರು ಪಕ್ಷದ ಮೇಲೂ ಕೂಡ ಮಾಡ್ತಿದ್ದಾರೆ. ಬದಲಾಗಿ ಎಲ್ಲಾ ಕಡೆ ಕೂಡ ಭ್ರಷ್ಟಾಚಾರ ಇದೆ ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತು ಬಿಡಿ, ಗುತ್ತಿಗೆದಾರರು ಹೇಳೋದು ಬಿಡಿ. ಬಟ್ ಸ್ಪೆಷಲ್ ಆಗಿ ಈ ಸುದ್ದಿಗೋಷ್ಠಿಯಲ್ಲಿ ಏನಾದ್ರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳನ್ನ ಹೇಳಿದ್ರ, ಇಂಥವರೇ ಕಮಿಷನ್ಗೆ ಅತಿ ಹೆಚ್ಚು ಒತ್ತಡ ಹಾಕ್ತಿದ್ದಾರೆ, ಇವ್ರ ಕಾಲದಲ್ಲೇ ಅತಿ ಹೆಚ್ಚಾಗಿ ಕಮಿಷನ್ ಪಡೆದುಕೊಳ್ತಿದ್ದಾರೆ, ಹಿಂಗಂತ ಯಾವ್ದಾದ್ರು ವಿಚಾರಗಳು ಪ್ರಸ್ತಾಪ ಆಯ್ತಾ ಹೇಗೆ ಅಂತ? ಅವ್ರ ಜೊತೆ ಏನು ಈಗಾಗಲೇ ಸಹ ಗುತ್ತಿಗೆದಾರರ ಒಂದು ಬಿಲ್ ಸುಮಾರು 37,000 ಕೋಟಿ ರೂಪಾಯಿ ಬಿಲ್ ಅನ್ನ ಬಾಕಿ ಉಳಿಸಲಾಗಿದೆ ಅನ್ನೋ ಒಂದು ದೃಷ್ಟಿಯಿಂದ ಮಾರ್ಚ್ 6ರಂದು ಪ್ರತಿಭಟನೆಗೆ ಸಿದ್ಧ ಮಾಡ್ಕೊಂಡಿರುವಂತಹ ಇದರಲ್ಲಿ ಪತ್ರಿಕಾಗೋಷ್ಠಿಯನ್ನ ನೆನ್ನೆ ಒಂದು ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಕೋಲಾರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ಒಂದು ಸಂದರ್ಭದಲ್ಲಿ ಬಹುತೇಕವಾಗಿ ಎಲ್ಲಾ ಒಂದು ಇದರಲ್ಲೂ ಸಹ ಕಮಿಷನ್ ಒಂದು ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಇದು ಆಗಿದೆ. ಆದ್ರೆ ಯಾರೊಬ್ಬರ ಒಂದು ಪರ್ಟಿಕ್ಯುಲರ್ ಹೆಸರು ಹೇಳಿದಂತ ಎಲ್ಲಾ ಒಂದು ಪಕ್ಷದಲ್ಲೂ ಸಹ, ಎಲ್ಲಾ ಒಂದು ಸರ್ಕಾರದಲ್ಲೂ ಸಹ ಈ ಒಂದು ಕಮಿಷನ್ ಒಂದು ಆರೋಪ, ಕಮಿಷನ್ ಕೊಡುವಂತಹ ಒಂದು ಪದ್ಧತಿ ಮುಂದುವರ್ಸ್ಕೊಂಡ್ ಬಂದಿದೆ. ಅದೇ ರೀತಿಯಾಗಿ ಈ ಒಂದು ಮಟ್ಟಿಗೆ ನಾವು ಇಷ್ಟೊಂದು ವರ್ಷಗಳ ಕದ್ದೆ ನಮಗೆ ಇಷ್ಟೊಂದು ಸಾವಿರಾರು ಕೋಟಿ ಬಿಲ್ ಬಾಕಿ ಇತ್ತು ಅಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡ್ಬೇಕಾಗ್ತದೆ, ಮತ್ತು ನಾವು ಬಹುತೇಕವಾಗಿ ನಮ್ಮ ಕೈಲಿರುವಂತಹ ಹಣವನ್ನ ಈ ಒಂದು ಕಾಮಗಾರಿಗಳ ಮೇಲೆ ಹಾಕಿರ್ತೇವೆ. ಈ ಕಾಮಗಾರಿಗಳ ಬಿಲ್ ವರ್ಷಗಳ ಗಟ್ಟಲೆ ಆಗಲಿಲ್ಲ ಅಂದಾಗ ನಾವು ಯಾವ ರೀತಿಯಾದಂತಹ ಒಂದು ಕಷ್ಟಕ್ಕೆ ಸಿಗಾಕೊಂತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಯಾವುದೇ ಪ್ರತ್ಯೇಕವಾದಂತಹ ಹೆಸರನ್ನ ಹೇಳಿದ್ರೆ ಬಹುತೇಕವಾಗಿ ಎಲ್ಲಾ ಒಂದು ಮಟ್ಟದಲ್ಲೂ ಸಹ ಒಂದು ಮಾತಾಡಿರುವಂತಹ ಒಂದು ಇದನ್ನ ಇಲ್ಲಿ ನೋಡಬಹುದಾಗ್ತದೆ. ಇಲ್ಲಿ ಆರ್ ಮಂಜುನಾಥ್ ಅವರು ಹೇಳೋದು ಬಹುತೇಕವಾಗಿ ನಾವು ಕಮಿಷನ್ ಎಲ್ಲಾ ಒಂದು ಸರ್ಕಾರಗಳಲ್ಲೂ ಸಹ ಕಮಿಷನ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಕೆಲವೊಂದು ಬಾರಿ ನಮಗೆ ಒದಗ್ತದೆ. ಆ ಒಂದು ಓಕೆ ಕುಮಾರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.